ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೀವೆಲ್ಲ ಬಹಳ ಕೇಳ್ತಾ ಇದ್ದಂಥ ಪಟ್ಟಿ ಬಿಜೆಪಿ ಹಾಗೂ JDS ಒಗ್ಗೂಡಿ ಸ್ಪರ್ಧೆ ಮಾಡಲಿರುವಂಥ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಅಧಿಕೃತ ಪಟ್ಟಿ. ನಾವು ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನೋಡಿ. ಈ ಪಟ್ಟಿಯಲ್ಲಿ 3 ಕ್ಷೇತ್ರಗಳನ್ನ JDSಗೆ ಬಿಟ್ಕೊಡ್ಲಾಗಿದೆ. JDS ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಒಬ್ಬರು JDS ಪಕ್ಷದ ಪ್ರಮುಖರು, ಅವರು ದೇವೇಗೌಡರ ಬಹಳ ಇಂಪಾರ್ಟೆಂಟ್ ಪರ್ಸನ್, ಅವರು BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರ ಯಾವುದು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಈ ಲಿಸ್ಟಲ್ಲಿದೆ. ನಾವು ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನೋಡಿ. ನಂಬರ್ 1 ಹಾಸನದಿಂದಲೇ ಶುರು ಮಾಡ್ತೀನಿ. ಹಾಸನವನ್ನು JDSಗೆ ಬಿಟ್ಕೊಡ್ಲಾಗಿದೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅನ್ನೋದು ಉಲ್ಲೇಖ ಆಗಿದೆ. ಪ್ರಜ್ವಲ್ ರೇವಣ್ಣ ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ದೇವೇಗೌಡರು ಇಚ್ಛಿಸಿದಲ್ಲಿ ಅವರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಆಯ್ಕೆಯನ್ನ ಬಿಡಲಾಗಿದೆ. ಇನ್ನು ತುಮಕೂರಿನಿಂದ ಇಬ್ಬರ ಹೆಸರು ಹೋಗಿದೆ. ಮೊದಲನೇದು ವಿ ಸೋಮಣ್ಣ, ಎರಡನೇದು JC ಮಾಧುಸ್ವಾಮಿ. JC ಮಾಧುಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಏನಂತ, ನಾನು ಗಣೇಶನ ರೀತಿ ಈಶ್ವರ ಪಾರ್ವತಿಯ ಸುತ್ತೆ ಸೋಮಣ್ಣ ಇಡೀ ಪ್ರಪಂಚ ಎಲ್ಲ ಸುತ್ಕೊಂಡ್ಬಂದ್ರು ಅಂತ. ಅಂದರೆ ನಾನು ಯಡಿಯೂರಪ್ಪನವರ ಸುತ್ತ ಇದ್ದೇನೆ, ಅವ್ರನ್ನೇ ನಂಬಿದ್ದೇನೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಅಂತ. ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಫೈನಲ್ ಮಾಡಿ ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಕಾದು ನೋಡಬೇಕು. ಇನ್ನು ಚಿಕ್ಕಬಳ್ಳಾಪುರ ಬಹಳ ಕುತೂಹಲ ಇರುವಂಥ ಕ್ಷೇತ್ರ ನೋಡಿ. 4 ಹೆಸರುಗಳು ಹೋಗಿದೆ ಈ ಕ್ಷೇತ್ರದಿಂದ. 4 ಹೆಸರನ್ನು ಕಳಿಸಿದ್ದಾರೆ. ನಂಬರ್ 1 ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಚಿವ, ಆರೋಗ್ಯ ಸಚಿವರಾಗಿದ್ರಲ್ಲ ಅವರು, ರೆಡ್ಡಿ ಒಕ್ಕಲಿಗ ಸಮುದಾಯ. ಎರಡನೇವರು ಅಲೋಕ್, ಶಾಸಕ SR ವಿಶ್ವನಾಥ್ ಇದ್ದಾರಲ್ಲ ಅವ್ರ ಮಗ, ಅವರು ಕೂಡ ರೆಡ್ಡಿ ಒಕ್ಕಲಿಗ. ಮೂರನೇ ಹೆಸರು ನಿತಿನ್ ಪುರುಷೋತ್ತಮ್, BBMPಯ ಮಾಜಿ ಸದಸ್ಯ, ಹಿಂದುಳಿದ ವರ್ಗ. ಹಾಗೆ MTB ನಾಗರಾಜ್, ಅವರು ಕೂಡ ಹಿಂದುಳಿದ ವರ್ಗ ಬರ್ತಾರೆ, ಕುರುಬ ಸಮುದಾಯ, ಚಿಕ್ಕಬಳ್ಳಾಪುರದಿಂದ. ಅವರ ಹೆಸರು ಕೂಡ ಹೋಗಿದೆ. ಇನ್ನು ಕೋಲಾರ ಕ್ಷೇತ್ರ ನೋಡಿ, ಕೋಲಾರ ಕ್ಷೇತ್ರವನ್ನ JDSಗೆ ಬಿಟ್ಕೊಡ್ಲಾಗಿದೆ. JDSಗೆ ಆ ಕ್ಷೇತ್ರ ಅಂತಲೇ ಇದರಲ್ಲಿ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಅಚ್ಚರಿಯ ರೀತಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹೆಸರಿದೆ ನೋಡಿ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹಿಂದೆ ಕಾಂಗ್ರೆಸ್ ಅಲ್ಲಿದ್ರು. ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಹೀಗಾಗಿ BSPಗೆ ಹೋಗಿದ್ರು. ಈಗ ಅವರು ತಟಸ್ಥವಾಗಿದ್ದಾರೆ. ಅವರ ಹೆಸರು ಉಲ್ಲೇಖ ಆಗಿದೆ. ಬಹುತೇಕ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಈ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಹೈಕಮಾಂಡ್ ಹಾಗೂ ದೇವೇಗೌಡರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಅದಾದ ನಂತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ರಾಜ್ಯ BJPಯಿಂದ ಕಳಿಸಿರುವಂಥ ಒಂದೇ ಹೆಸರು DV ಸದಾನಂದ ಗೌಡ್ರದ್ದು. DV ಸದಾನಂದ ಗೌಡ್ರ ಒಂದೇ ಹೆಸರನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸಲಾಗಿದೆ. BJP ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ? ಹೊಸ ಮುಖಕ್ಕೆ ಅವಕಾಶ ಕೊಡುತ್ತಾ ಅಥವಾ ಸದಾನಂದ ಗೌಡ್ರಿಗೆ ಅವಕಾಶವನ್ನು ಕೊಡ್ತಾರಾ? ಕಾದು ನೋಡಬೇಕು. ಇನ್ನು ಬೆಂಗಳೂರು ಕೇಂದ್ರ, ಇಲ್ಲಿಂದಲೂ ಕೂಡ ಒಂದೇ ಹೆಸರು ಹೋಗಿರೋದು PC ಮೋಹನ್, ಹಾಲಿ ಸಂಸದರು. ಅವರು ಕೂಡ ಹಿಂದುಳಿದ ವರ್ಗ, ಬಲಿಜ ಸಮುದಾಯಕ್ಕೆ ಸೇರ್ತಾರೆ. ಅವರ ಹೆಸರನ್ನ ಕಳಿಸಲಾಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಒಂದೇ ಹೆಸರು ಹೋಗಿದೆ. ತೇಜಸ್ವಿ ಸೂರ್ಯ, ಬ್ರಾಹ್ಮಣ ಸಮುದಾಯ, ಅವರ ಹೆಸರನ್ನ ಕಳುಹಿಸಿಕೊಡಲಾಗಿದೆ. ಇನ್ನು ನಾ ಹೇಳಿದೆ, ಒಬ್ಬರು ದೇವೇಗೌಡರ ಕುಟುಂಬದ ಬಹಳ ಇಂಪಾರ್ಟೆಂಟ್ ಪರ್ಸನ್, ಅವರು BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ. ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರನ್ನ ಕಳಿಸಿಕೊಡಲಾಗಿದೆ. ಒಕ್ಕಲಿಗ ಸಮುದಾಯ, ಜಯದೇವದ ಮಾಜಿ ನಿರ್ದೇಶಕರು. ಅಚ್ಚರಿಯ ರೀತಿಯಲ್ಲಿ ಅವರು BJPಯಿಂದ ಸ್ಪರ್ಧೆ ಮಾಡೋದು ಈ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಅದರ ಜೊತೆಗೆ CP ಯೋಗೇಶ್ವರ್ ಅವರ ಹೆಸರು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಉಲ್ಲೇಖ ಆಗಿದೆ. ಅದರ ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಇದ್ದಂಥ ಕ್ಷೇತ್ರ ಇದು. ಇಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ? ಮಂಡ್ಯದ ಅಭ್ಯರ್ಥಿ ಯಾರು? ಅದು JDS ತೆಕ್ಕೆಗೆ ಹೋಗುತ್ತಾ ಅಥವಾ BJP ತೆಕ್ಕೆಗೆ ಬರುತ್ತಾ? ಸುಮಲತಾ ಅಂಬರೀಶ್ ಅವರಲ್ಲಿ ಕ್ಯಾಂಡಿಡೇಟ್ ಆಗ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗ್ತಾರಾ? ಕುಮಾರಸ್ವಾಮಿ ಅವರೇ ಬರ್ತಾರಾ? ದೇವೇಗೌಡರು ಏನಾದರೂ ಎಂಟ್ರಿ ಕೊಡ್ತಾರಾ? ಈ ರೀತಿ ಬಹಳ ಚರ್ಚೆ ಇತ್ತು. ಈ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಡಲಾಗಿದೆ. ಹಾಗೂ ಅಲ್ಲಿ JDSನಿಂದ ಯಾರನ್ನ ಬೇಕಾದರೂ ಕ್ಯಾಂಡಿಡೇಟ್ ಮಾಡಬಹುದು, ಅದು JDS ತೀರ್ಮಾನಕ್ಕೆ ಬಿಟ್ಟ ವಿಚಾರ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ಸುಮಲತಾ ಅಂಬರೀಶ್ ಅವರಿಗೆ ಬಹಳ ದೊಡ್ಡ ಶಾಕ್ ಅನ್ನ BJP ಹೈಕಮಾಂಡ್ ಕೊಟ್ಟಿದೆ. ಬಹುತೇಕ ಸುಮಲತಾ ಅಂಬರೀಶ್ ಅವರು ನನಗೇ ಟಿಕೆಟ್ ಅಂತಲಿ ಬಹಳ ಕಾನ್ಫಿಡೆಂಟ್ ಆಗಿದ್ರು. ಈಗ ಅವರ ಮುಂದಿನ ಹೆಜ್ಜೆ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿದೆ. ಅದಾದ ನಂತರ ಚಾಮರಾಜನಗರ ಮತ್ತೊಂದು SC ಮೀಸಲು ಕ್ಷೇತ್ರ. ಅಲ್ಲಿ ಹರ್ಷವರ್ಧನ್, ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ, ಅವರ ಹೆಸರು ಕೂಡ ಹೋಗಿದೆ. ಜೊತೆಗೆ N ಮಹೇಶ್ ಅವರ ಹೆಸರು ಕೂಡ
ಈಗಾಗಲೇ ಉಲ್ಲೇಖ ಆಗಿದೆ. ಮೈಸೂರು ಕೊಡಗು ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಒಬ್ಬರ ಹೆಸರು ಮಾತ್ರ ಕಳಿಸಲಾಗಿದೆ. ಅಚ್ಚರಿ ರೀತಿಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಕೇವಲ ನಳಿನ್ ಕುಮಾರ್ ಕಟೀಲ್ ಅವರ ಒಂದೇ ಹೆಸರನ್ನ ಕಳಿಸಿಕೊಡಲಾಗಿದೆ. ಇದು ಕೂಡ ಅಚ್ಚರಿಯ ಬೆಳವಣಿಗೆ. ಇನ್ನು ಉಡುಪಿ ಚಿಕ್ಕಮಗಳೂರಿನಿಂದ 3 ಹೆಸರನ್ನ ಕಳಿಸಲಾಗಿದೆ. 1 ಶೋಭಾ ಕರಂದ್ಲಾಜೆ ಅವರು, 2 ಸಿ ಟಿ ರವಿ, 3ನೇದು DN ಜೀವರಾಜ್ ಮಾಜಿ ಸಚಿವರು, ಅವರ ಹೆಸರನ್ನು ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಳುಹಿಸಿಕೊಡಲಾಗಿದೆ. ಇನ್ನು ಉತ್ತರ ಕನ್ನಡ ಫೈರ್ ಬ್ರಾಂಡ್ ಅನಂತ್ ಕುಮಾರ್ ಹೆಗಡೆ ಅವರ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾಜಿ ಸ್ಪೀಕರ್ ಅವರ ಹೆಸರು ಕೂಡ ಹೋಗಿದೆ. ಜೊತೆಗೆ ಹರಿಪ್ರಕಾಶ್ ಕೋಣೆಮನೆ ಅವರ ಹೆಸರನ್ನು ಕೂಡ ಕಳಿಸಿಕೊಡಲಾಗಿದೆ. ಶಿವಮೊಗ್ಗದಿಂದ ಒಂದೇ ಹೆಸರು BY ರಾಘವೇಂದ್ರ, ನೋ ಡೌಟ್ ಅದು ನಿರೀಕ್ಷಿತ, ಅವರ ಹೆಸರನ್ನ ಕಳಿಸಿಕೊಡಲಾಗಿದೆ. ಇನ್ನು ದಾವಣಗೆರೆಯಿಂದ GM ಸಿದ್ದೇಶ್ವರ್ ಅವರ ಜೊತೆಗೆ MP ರೇಣುಕಾಚಾರ್ಯ ಅವರ ಹೆಸರನ್ನು ಕೂಡ ಕಳುಹಿಸಿಕೊಡಲಾಗಿದೆ. ಹೈಕಮಾಂಡ್ ಈ ಇಬ್ಬರ ಪೈಕಿ ಯಾರಿಗೆ ಟಿಕೆಟ್ ಕೊಡುತ್ತೆ, ಇದು ಸಹಜವಾದ ಒಂದು ಕುತೂಹಲ ಇರುವಂತ ಕ್ಷೇತ್ರ. ಇನ್ನು ಹಾವೇರಿಯಿಂದ ನೋಡಿ, ಹಾವೇರಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 5 ಜನರ ಹೆಸರನ್ನ ಕಳಿಸಿಕೊಡಲಾಗಿದೆ. 5 ಆಕಾಂಕ್ಷಿಗಳ ಹೆಸರನ್ನ ಹಾವೇರಿ ಕ್ಷೇತ್ರಕ್ಕೆ ಕಳಿಸಿಕೊಡಲಾಗಿದೆ. ನಂಬರ್ 1 ಜಗದೀಶ್ ಶೆಟ್ಟರ್, ನಂಬರ್ 2 ಬಸವರಾಜ ಬೊಮ್ಮಾಯಿ, ನಂಬರ್ 3 ಈಶ್ವರಪ್ಪನವರ ಪುತ್ರ ಕಾಂತೇಶ್, ನಂಬರ್ 4 BC ಪಾಟೀಲ್ ಹಾಗೂ ನಂಬರ್ 5 ಸಂದೀಪ್ ಪಾಟೀಲ್. ಹೀಗೆ ಒಟ್ಟು 5 ಹೆಸರನ್ನ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನೋಡಿ. ಧಾರವಾಡದಿಂದ ಪ್ರಹ್ಲಾದ ಜೋಶಿ ಅವರಿಗೆ ಬಹುತೇಕ ಕನ್ಫರ್ಮ್ ಆಗುತ್ತೆ ಅಂತ ಇದೆ. ಆದರೆ ಈ ಪಟ್ಟಿಯಲ್ಲಿ ಶೆಟ್ಟರ್ ಅವರನ್ನು ಕೂಡ, ಜಗದೀಶ್ ಶೆಟ್ಟರ್ ಅವರ ಹೆಸರನ್ನು ಕೂಡ ಆ ಕ್ಷೇತ್ರಕ್ಕೂ ಉಲ್ಲೇಖ ಮಾಡಿ ಕಳಿಸಿಕೊಡಲಾಗಿದೆ. ಇನ್ನು ಬೆಳಗಾವಿಯಿಂದ ನೋಡಿ, ಇಂಟ್ರೆಸ್ಟಿಂಗ್ ಅನ್ಸೋದು ಇದಕ್ಕೆ, ಬೆಳಗಾವಿಯಿಂದ ಮಂಗಳ ಅಂಗಡಿಯವರೀಗ ಹಾಲಿ ಸಂಸದರಿದ್ದಾರೆ, ಅವರ ಜೊತೆಗೆ ಈರಣ್ಣ ಕಡಾಡಿ ರಾಜ್ಯಸಭಾ ಮೆಂಬರ್ ಅವರ ಹೆಸರನ್ನು ಕಳಿಸಿದ್ದಾರೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಇಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲಾದ್ರೂ ಒಂದ್ ಕಡೆ ಕೊಡಲೇಬೇಕು ಅನ್ನುವಂಥ ಒತ್ತಡವನ್ನ ರಾಜ್ಯ ಬಿಜೆಪಿ ಹೇರ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ ಅನ್ನುವಂಥದ್ದು. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊತೆ ಮಹಾಂತೇಶ್ ಕವಟಿಗಿಮಠ ಅವರ ಹೆಸರು ಇದೆ, ರಮೇಶ್ ಕತ್ತಿ ಅವರ ಹೆಸರು ಕೂಡ ಇದೆ. ಹೈಕಮಾಂಡ್ ಯಾರಿಗೆ ಫೈನಲ್ ಮಾಡುತ್ತೆ ಕುತೂಹಲ ಇದೆ. ಇನ್ನು ಬಾಗಲಕೋಟೆಯಿಂದ ಕೇವಲ PC ಗದ್ದಿಗೌಡರು ಒಬ್ಬರ ಹೆಸರನ್ನ ಮಾತ್ರ ಕಳಿಸಿಕೊಡಲಾಗಿದೆ. ಹಾಲಿ ಸಂಸದರು ಅವರ ಹೆಸರನ್ನೇ ಮತ್ತೆ ಕಳಿಸಿದ್ದಾರೆ. ಇನ್ನು ವಿಜಯಪುರ, ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ನೋಡಿ. ಹಾಲಿ ಸಂಸದರು ರಮೇಶ್ ಜಿಗಜಿಣಗಿ ಅವರು, ಅವರ ಜೊತೆಗೆ ಗೋವಿಂದ ಕಾರಜೋಳ ಹಾಗೂ ಅವರ ಪುತ್ರ ಗೋಪಾಲ್ ಕಾರಜೋಳ ಅವರ ಹೆಸರನ್ನು ಕೂಡ ಕಳುಹಿಸಿಕೊಡಲಾಗಿದೆ. ರಮೇಶ್ ಜಿಗಜಿಣಗಿ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ನನಗೇ ಟಿಕೆಟ್ ಅಂತ. ಆದ್ರೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕೂಡ ಇದೆ. ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಕುತೂಹಲ ಇದೆ. ಇನ್ನು ಚಿತ್ರದುರ್ಗದಿಂದ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಜೊತೆಗೆ ರಘುಚಂದನ್ ಅಂತ ಒಂದು ಹೊಸ ಮುಖದ ಹೆಸರು ಕೂಡ ಉಲ್ಲೇಖ ಆಗಿದೆ. ಹಾಲಿ ಸಂಸದ ಆನೇಕಲ್ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಚಿತ್ರದುರ್ಗಕ್ಕೆ ಉಲ್ಲೇಖ ಆಗಿದೆ. ಇನ್ನು ಬಳ್ಳಾರಿ ಮೀಸಲು ಕ್ಷೇತ್ರ ST ಮೀಸಲು, ಅಲ್ಲಿ ಶ್ರೀರಾಮುಲು ಅವರು ಹಾಗೂ ಹಾಲಿ ಸಂಸದ ದೇವೇಂದ್ರಪ್ಪನವರ ಹೆಸರು ಉಲ್ಲೇಖ ಆಗಿದೆ. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕರಡಿ ಸಂಗಣ್ಣನವರ ಒಂದೇ ಹೆಸರು ಹೋಗಿದೆ. ಕಲಬುರಗಿಯಿಂದ ಉಮೇಶ್ ಜಾಧವ್ ಹಾಲಿ ಸಂಸದರು ಅವರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಶ್ರೀರಾಮುಲು ಅವರ ಹೆಸರು ರಾಯಚೂರು ಮೀಸಲು ಕ್ಷೇತ್ರಕ್ಕೂ ಕೂಡ ಶಿಫಾರಸು ಮಾಡಲಾಗಿರುವಂಥದ್ದು. ಬಹುಶಃ ಶ್ರೀರಾಮುಲು ಅವರು ಬಳ್ಳಾರಿ ಅಥವಾ ರಾಯಚೂರು ಎರಡರಲ್ಲಿ ಒಂದು ಕಡೆ ಸ್ಪರ್ಧೆ ಮಾಡೋದು ಖಂಡಿತ. ಅದರ ಜೊತೆಗೆ ರಾಯಚೂರು ಮೀಸಲು ಕ್ಷೇತ್ರಕ್ಕೆ ರಾಜ ಅಮರೇಶ ನಾಯಕ್ ಹಾಲಿ ಸಂಸದರ ಹೆಸರನ್ನು ಕೂಡ ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ಇನ್ನು ಬೀದರ್ ಕ್ಷೇತ್ರದಿಂದ ಭಗವಂತ ಕೂಬಾ ಅವರ ಹೆಸರನ್ನ ಶಿಫಾರಸು ಮಾಡಿರುವಂಥದ್ದು. ಬಹುಶಃ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ರಾಜ್ಯ ಬಿಜೆಪಿಯಿಂದ ಹೆಸರನ್ನ ಅಂತಿಮಗೊಳಿಸಿ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಹೈಕಮಾಂಡ್ ಈ ಪೈಕಿ ಒಂದೊಂದು ಹೆಸರನ್ನ ಆಯ್ಕೆ ಮಾಡಿ ಅಂತಿಮ ಪಟ್ಟಿಯನ್ನ ಮುಂದಿನ 2 ರಿಂದ 3 ದಿನಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ. 2ನೇ ಪಟ್ಟಿಯಲ್ಲಿ ಬಿಜೆಪಿಯ ಬಹುತೇಕ ಅಭ್ಯರ್ಥಿಗಳ ಹೆಸರು ಅಧಿಕೃತವಾಗಿ ಘೋಷಣೆ ಆಗಲಿದೆ. ಈ ಪಟ್ಟಿಯನ್ನು ನೋಡಿದ್ರೆ ಎಷ್ಟರ ಮಟ್ಟಿಗೆ ಸಮರ್ಥ ಅಭ್ಯರ್ಥಿಗಳ ಹೆಸರನ್ನ ರಾಜ್ಯ ಬಿಜೆಪಿಯಿಂದ ಕಳಿಸಿಕೊಡಲಾಗಿದೆ ಅಂತ ನಿಮಗೆ ಅನ್ಸುತ್ತೆ? ಇವ್ರನ್ನೇ ಕ್ಯಾಂಡಿಡೇಟ್ ಮಾಡಿದ್ರೆ 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು? ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.